ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆದಿತ್ಯ ಹರಡಿಕರ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೋಗ್ತಾ ಇರೋದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕಮಂಡಲ ಗಣಪತಿ ದೇವಸ್ಥಾನಕ್ಕೆ. ಬನ್ನಿ ನೋಡೋಣ ದೇವಸ್ಥಾನ ಹೇಗಿದೆ ಅಂತ. ಕಾರ್ಮಿಕರೇ ಸೇರಿ ಕಟ್ಟಿದಂತಹ ಸಹಕಾರ ಸಾರಿಗೆ ಸಂಸ್ಥೆ ಇವತ್ತು ಈ ಸ್ಥಿತಿಯಲ್ಲಿದೆ. ಒಂದು ಕಾಲದಲ್ಲಿ ಮಲೆನಾಡಿನ ಹಳ್ಳಿಗಳನ್ನು ಕನೆಕ್ಟ್ ಮಾಡ್ತಾ ಇದ್ದ ಬಸ್ಗಳಿವು. ಇವತ್ತಿನ ಸ್ಥಿತಿ ನೋಡಿದ್ರೆ ನಮಗೆ ಬೇಜಾರಾಗೋದ ರೀತಿಯಲ್ಲಿ ಕಾಣುತ್ತೆ. ಒಂದಷ್ಟು ಬಸ್ಗಳು ರೋಡ್ ಸೈಡಿಗೆ ನಿಂತಿದ್ರೆ, ಇನ್ನೊಂದಷ್ಟು ಈ ಆಫೀಸ್ ಒಳಗೆ ನಿಂತಿದೆ. ನೋಡ್ಬೋದು. ನಮಗೆ ಈ ಸ್ಥಿತಿ ನೋಡಿದ್ರೆ ಬೇಜಾರಾಗುತ್ತೆ. ಯಾಕೆಂದರೆ ಸಣ್ಣವರಿದ್ದಾಗೆಲ್ಲ ನಾವು ಈ ಬಸ್ಸಲ್ಲೇ ಹೋಗ್ತಾ ಇದ್ವಿ. ಶಿವಮೊಗ್ಗ ಕಡೆ ಹೋಗೋದಂದ್ರೆ ಸಹಕಾರ ಸಾರಿಗೆ ಅನ್ನೋದೇ ಹೆಸರು ಇದ್ದಿದ್ದು. ಈ ಒಂದು ಆಫೀಸಿಂದ ದಾಟ್ಕೊಂಡು ನಾವೀಗ ಮುಂದೆ ಹೋಗ್ತಾ ಇದ್ದೀವಿ. ಕಮಂಡಲ ಗಣಪತಿ ಅಂತ ಒಂದು ಬೋರ್ಡ್ ಕಾಣುತ್ತೆ, ಅಲ್ಲಿ ರೈಟಿಗೆ ತೊಗೊಬೇಕು. ಇಲ್ಲೊಂದು ಕಮಾನ್ ಇದೆ, ಅದರ ಒಳಗಡೆ ಹೋಗಬೇಕು. ಇನ್ನು ಇಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟು ಒಳಗಡೆ ಹೋಗಬೇಕು. ನೋಡಿ, ಇಂಥ ಒಂದು ಪ್ರಶಾಂತ ಜಾಗದಲ್ಲಿ ಕಮಂಡಲ ಗಣಪತಿ ದೇವಸ್ಥಾನ ಇದೆ. ಈ ದೇವಸ್ಥಾನದ ಸುತ್ತಲೂ ದಟ್ಟ ಕಾಡಿರೋದ್ರಿಂದ ಯಾವ ಸಮಯದಲ್ಲಿ ಇಲ್ಲಿಗೆ ಬಂದರೂ ಈ ಜಾಗ ತಂಪಾಗೇ ಇರುತ್ತೆ. ಹಾಗೆ ಈ ದೇವಸ್ಥಾನ ಪೇಟೆಯಿಂದ ಸ್ವಲ್ಪ ಹೊರಭಾಗದಲ್ಲಿರೋದ್ರಿಂದ ಹಕ್ಕಿಗಳ ಕಲರವ, ನೀರಿನ ಶಬ್ದ ಬಿಟ್ಟರೆ ಬೇರೆ ಯಾವ ಶಬ್ದ ಕೂಡ ಕೇಳೋದಿಲ್ಲ. ಈ ದೇವಸ್ಥಾನದ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗಾದರೆ ಬನ್ನಿ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಈ ದೇವಸ್ಥಾನದ ಒಂದು ವಿಶೇಷತೆ ಅಂತ ಹೇಳಿದರೆ, ಹಿಂದೆ ಈಗ ನಮಗೆಲ್ಲ ಒಂದು ಶನೀಶ್ವರನ ಬಾಧೆ ಶುರುವಾಗ್ತದಲ್ಲ, ಸಾಡಸತ್ ಶನಿ, ಪಂಚಮ ಶನಿ, ಅಷ್ಟಮ ಶನಿ ಅಂತ. ಹೀಗೆ ಕೈಲಾಸದಲ್ಲಿ ಪಾರ್ವತಿ ಅಮ್ಮನವರೆಗೆ ಈ ಶನಿದೇವರ ಕಾಟ ಶುರುವಾಗ್ತದೆ. ಆಗ ದೇವತೆಗಳು ಹೇಳ್ತಾರೆ, ಈ ಶನೀಶ್ವರನ ಕಾಟ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀನು ಭೂಲೋಕಕ್ಕೆ ಹೋಗ್ಬಿಟ್ಟು ಆ ಶನೀಶ್ವರನನ್ನು ತಪಸ್ಸು ಮಾಡಿ ಅವನಿಂದ ಒಂದು ವರ ತಗೊಂಬ. ಇಲ್ಲೇ ಹೋದರೆ ಅವನ ಬಾಧಕಗಳನ್ನು ಸಹಿಸೋದು ಭಾಳ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. ಆಗ ಅವಳು ಹಾಗೇ ಜಾಗ ಹುಡುಕ್ತಾ ಬರ್ತಾಳೆ. ಇಲ್ಲಿನ ಮುಂದೆ ಹೋಗಬೇಕು ಒಂದು 16 ಕಿಲೋಮೀಟರ್. ಮೃಗವಧೆ ಅಂತ ಒಂದು ಕ್ಷೇತ್ರ. ಮೃಗವಧೆ ಅಂತ ಹೇಳಿದರೆ, ಹಿಂದೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚ ರಾಕ್ಷಸನನ್ನು ಸಂಹಾರ ಮಾಡಿದಂಥ ಸ್ಥಳ. ಆ ಸ್ಥಳದಲ್ಲಿ ತಪಸ್ಸಿಕೋರಕ್ಕೆ ಒಳ್ಳೆಯದು ಅಂತ ಆಲೋಚನೆ ಮಾಡ್ತಾರೆ. ಹಾಗೆಯೇ ತಪಸ್ಸಿಗೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು, ಆದಷ್ಟು ಬೇಗ ಒಳ್ಳೆಯ ರೀತಿಯಿಂದ ಆಗಬೇಕು. ಅದಕ್ಕಾಗಿ ಒಂದು ಗಣಪತಿ ಪೂಜೆ ಮಾಡಬೇಕು. ಎಲ್ಲಿ ಮಾಡ್ಬೋದು ಅಂತ ಆಲೋಚನೆ ಮಾಡ್ತಾರೆ. ಆಗ ಅವಳ ಜ್ಞಾನಕ್ಕೆ ಹೊಳೆಯುತ್ತೆ. ಹತ್ತಿರದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಅಲ್ಲಿಗೆ ಹೋಗ್ಬೋದು. ಅವಳು ಹಾಗೆ ಇಲ್ಲಿ ಬರ್ತಾಳೆ ಗಣಪತಿ ಪೂಜೆಗಾಗಿ. ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದು ಅವ್ರ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೆಗೆದು ಭೂಮಿ ಮೇಲೆ ಹಾಕ್ತಾರೆ. ಆಗ ಈ ನದಿ ಉಗಮಾಗುತ್ತದೆ. ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು. ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿರುವಂಥದ್ದು ಬ್ರಾಹ್ಮಿ ನದಿ. ಈ ಬ್ರಹ್ಮನ ಕಮಂಡಲ ತೀರ್ಥದ ಬುಡದಲ್ಲಿದ್ದರಿಂದ ಈ ಗಣಪತಿಗೆ ಕಮಂಡಲ ಗಣಪತಿ ಅಂತ ಹೆಸರು ಬಂತು. ತಾಯಿಗೆ ಸ್ನಾನ ಮಾಡಿ ಗಣಪತಿಯನ್ನು ಪೂಜೆ ಮಾಡಿ ಅಲ್ಲಿ ಹೋಗಿಬಿಟ್ಟು ತಪಸ್ಸು ಮಾಡಿ ಶನಿದೇವರಿಂದ ವರವನ್ನು ತಗೊಂಡು ಕೈಲಾಸಕ್ಕೆ ಹೋಗ್ತಾರೆ. ಈಗ ಇಲ್ಲಿಯ ವಿಶೇಷ ಏನಂತ ಹೇಳಿದರೆ, ಬೆಳಿಗ್ಗೆ ಒಂದು 10 ಗಂಟೆ ಒಳಗೆ ಆ ಕೊಳದಲ್ಲಿ ಸ್ನಾನ ಮಾಡಿದರೆ ಶನಿಯ ಬಾಧಕಗಳೆಲ್ಲ ಪರಿಹಾರ ಆಗ್ತದೆ. ಹಾಗೆಯೇ ಅಲ್ಲಿದ್ದು ತೀರ್ಥ ಹಿಡ್ಕೊಂಡು ಹೋಗಿ 21 ದಿನ ಓದುವ ಮಕ್ಕಳಿಗೆ ಕೊಟ್ಟರೆ ಓದುವುದರ ಬಗ್ಗೆ ಆಸಕ್ತಿ ಬರ್ತದೆ. ಹಾಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ. ಇದೆರಡು ಇಲ್ಲಿಗೂ ವಿಶೇಷ. 12 ಗಂಟೆವರೆಗೆ ಮಾತ್ರ ಪೂಜೆ ಅಂತ. 12 ಗಂಟೆಯ ನಂತರ ಸೂರ್ಯ ಪಶ್ಚಿಮಕ್ಕೆ ತಿರುಗಿದ ಮೇಲೆ ಶನಿದೇವರು ಮತ್ತು ಬೆನ್ನು ಹಿಡಿತಾನೆ ಅಂತ. ಹಾಗಾಗಿ 12 ಗಂಟೆಯ ನಂತರದಲ್ಲಿ ಪೂಜೆ. ಇದಷ್ಟೇ ಅಲ್ಲದೆ ಶನಿ ದೋಷ ನಿವಾರಣೆಗಾಗಿ ವರ್ಷದ 365 ದಿನ ಕೂಡ ಇಲ್ಲಿ ಪೂಜೆ ನಡೆಯುತ್ತೆ. ಅದರಲ್ಲೂ ಅಮಾವಾಸ್ಯೆಯ ದಿನ ಇಲ್ಲಿ ಬಂದು ಶನಿ ದೋಷ ನಿವಾರಣೆ ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಅನ್ನೋ ನಂಬಿಕೆ ಕೂಡ ಇದೆ. ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ವರ್ಷದ 365 ದಿನಗಳು ಕೂಡ ಇಲ್ಲಿ ನೀರು ಇದ್ದೇ ಇರುತ್ತೆ. ಯಾರ್ದು ಕಿರಿಕಿರಿ ಇಲ್ಲದೆ ಸ್ವಲ್ಪ ಸಮಯ ನೆಮ್ಮದಿಯಿಂದ ಇರಬೇಕು, ಶಾಂತಿಯುತವಾಗಿ ಸಮಯ ಕಳಿಬೇಕು ಅಂತ ಇರೋರು ಖಂಡಿತವಾಗಿಯೂ ಈ ಜಾಗಕ್ಕೆ ಬರಬಹುದು. ಮುಂದಿನ ಬಾರಿ ಕೊಪ್ಪ ಕಡೆಗೆ ಬಂದಾಗ ಈ ಜಾಗಕ್ಕೆ ಬರೋದನ್ನು ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು.